ಒಂದೇ ಒಂದ್ಸರಿ ಶ್ರಾವಣಿ ಫೋಟೋ ನೋಡ್ಬೇಕು ಅನ್ನಿಸ್ತಿದೆ. ಈಗ ನಾನು ಫೋನ್ ಆನ್ ಮಾಡಿ ನೆಟ್ವರ್ಕ್ ಸಿಕ್ಬಿಟ್ಟು ಅವ್ರೆಲ್ಲಾದ್ರೂ ಕಾಲ್ ಮಾಡ್ಬಿಟ್ರೆ ಏನ್ ಮಾಡೋದು? ಇಲ್ಲಿ ಮೊಬೈಲ್ ನೋಡಿದ್ರು ವೇಸ್ಟು. ಇಲ್ಲಿ 1 ನಯಾ ಪೈಸಾ ನೆಟ್ವರ್ಕ್ ಸಿಗೋದೇ ಇಲ್ಲ. ಚೋಟು ಹೇಗಿದ್ರು ಹೇಳಿದಾನಲ್ಲ, ನೀವು ಫೋನ್ ಆನ್ ಮಾಡಿದ್ರು ಇಲ್ಲಿ ನೆಟ್ವರ್ಕ್ ಸಿಗೋದೇ ಇಲ್ಲ, ಅಲ್ಲೆಲ್ಲೋ ದೂರ ಹೋಗ್ಬೇಕು ಅಂತ. ಇಷ್ಟಕ್ಕೂ ನಾನೀಗ ಫೋನ್ ಆನ್ ಮಾಡಿದ್ರೆ ಅವ್ರಿಗೆಲ್ಲ ಹೇಗೆ ಗೊತ್ತಾಗತ್ತೆ? ಯಾರಿಗೂ ಗೊತ್ತಾಗಲ್ಲ. ಒಳ್ಳೇದೇ ಆಯ್ತು. ಅಮ್ಮೋರೆ, ಯಾಕೆ ಅಳ್ತಿದ್ದೀರಾ? ಏನಿಲ್ಲ. ಯಜಮಾನ್ರೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು. ಹೇಳಿದೆ ಸುಬ್ಬು. ಸುರೇಂದ್ರ, ಕಾರ್ ರೆಡಿ ಮಾಡು. ಅಡ್ರೆಸ್ ಬಂದ ತಕ್ಷಣ ನಾವು ಹೊರಡಬೇಕು. ಅಣ್ಣ, ಎಲ್ಲಿಗೆ ಅಂತ ಹೋಗೋದು? ಹೇಳಿದ್ನಲ್ಲೋ, ಜಾನಕಿ ಅವ್ರ ಅಡ್ರೆಸ್ ಸಿಗ್ತಾ ಇದೆ, ನಾವೆಲ್ಲರೂ ಹೋಗ್ಬೇಕು ಅಂತ. ಯಜಮಾನ್ರೆ, ನಿಮಗೆ ನಿಜವಾಗ್ಲೂ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಅಡ್ರೆಸ್ ಸಿಗ್ತಾ? ಅದು ಗೊತ್ತಾಯ್ತಾ ಅಂತ ಕೇಳ್ತಾ ಇದೆಯಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ. ಅಣ್ಣ, ನೀನು ಇನ್ಸ್ಪೆಕ್ಟರ್ ಕೇಳಿದ್ಯಾ? ಅವ್ರ ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳಿದಾರ? ಈ ಐಡಿಯಾ ನನಗೆ ಯಾವಾಗಲೂ ಹೊಳೆದಿತ್ತು ಕಣೋ. ಆದರೆ ಏನೋ ಒಂಥರ ಹಿಂಜರಿಕೆ ಅವ್ರನ್ನ ಕೇಳಕ್ಕೆ. ಡಿಪಾರ್ಟ್ಮೆಂಟ್ನ ನನ್ನ ಪರ್ಸನಲ್ ಕೆಲಸಗಳಿಗೆ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ವಲ್ಲ. ನಿಜ ಯಜಮಾನ್ರೆ, ನೀವು ಯಾವತ್ತೂ ಅಧಿಕಾರಿಗಳನ್ನಾಗಲಿ ಪೊಲೀಸವರಾಗಲಿ ಅಥವಾ ಡಿಪಾರ್ಟ್ಮೆಂಟ್ನ ನಿಮ್ಮ ಪರ್ಸನಲ್ ಕೆಲಸಕ್ಕೆ ಯೂಸ್ ಮಾಡಿಲ್ಲ. ಆದರೂ ಇದಕ್ಕಿದ್ದಂಗೆ ನೀವು ಇನ್ಸ್ಪೆಕ್ಟರ್ ಹತ್ರ ಹೇಗೆ ಕೇಳಿದ್ರಿ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಅದು ನಾನು ಕೇಳಿದೆ, ಆದರೆ ಜಾನಕಿ ಅವ್ರ ನಂಬರು ಇನ್ನೂ ಕಳಿಸಿಲ್ಲ. ಅಡ್ರೆಸ್ ಇನ್ನೂ ಸಿಕ್ಕಿಲ್ವಾ ಹಂಗಂದ್ರೆ ಯಜಮಾನ್ರೆ ನಿಮ್ಗಿನ್ನೂ? ಅದೇ, ನಾನು ನಂಬರ್ ಕಳಿಸಿದ ತಕ್ಷಣ ಅವರೊಂದು 5-10 ನಿಮಿಷದಲ್ಲಿ ಹುಡುಕಿ ಹೇಳಿಬಿಡ್ತಾರೆ. ಆ ನಂಬಿಕೆ ಇರೋದ್ರಿಂದಲೇ ನಾನು ನಿಮ್ಮನ್ನ ಬರೆಯಲಿದ್ದು. ನಿಮ್ಮ ಎದುರುಗಡೆನೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಜಾನಕಿ ಅವ್ರ ನಂಬರ್ ಕೊಟ್ಬಿಡ್ತೀನಿ. ಅಯ್ಯೋ ಬೇಡ ಯಜಮಾನ್ರೆ, ಒಂದು ನಿಮಿಷ. ನೀವು ಫೋನ್ ಮಾಡಕ್ಕೆ ಹೋಗ್ಬಿಡಿ ಯಜಮಾನ್ರೆ. ಯಾಕೆ ಸೋನು? ನಿಜ ಅಣ್ಣ, ನೀನು ಈ ರಾಜ್ಯಕ್ಕೆ ಮಿನಿಸ್ಟ್ರು. ನೀನೊಬ್ಬ ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡಿ ನಿನ್ನ ಪರ್ಸನಲ್ ವಿಷಯ ಹೇಳ್ಕೊಳ್ಳೋದು ಬೇಡಣ್ಣ. ಈ ವಿಷಯ ಏನಾದ್ರು ಆಚೆ ಹೋದ್ರೆ ನೇರವಾಗಿ ನಿನಗೆ ಕೆಟ್ಟ ಹೆಸರು ಬರುತ್ತೆ. ಮತ್ತೆ ನಾನು ಏನು ಮಾಡು ಅಂತೀಯಾ? ಯಜಮಾನ್ರೆ, ನಾನು ಯಾಕಿದ್ದೀನಿ ಯಜಮಾನ್ರೆ? ಈ ಕೆಲಸನ ನಾನು ಮಾಡ್ತೀನಿ. ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತೀನಿ. ತಲೆ ಕೆಡಿಸ್ಕೊಬಿಡಿ ನೀವು. ಹೌದಾ? ಹೌದಣ್ಣ, ಸುಬ್ಬು ಬೇಕಾದ್ರೆ ಅವ್ರ ಹತ್ರ ಮಾತಾಡ್ಲಿ. ಅಪಿತಪ್ಪಿ ಈ ವಿಷಯ ಏನಾದ್ರು ಆಚೆ ಹೋದ್ರೆ ಸುಬ್ಬು ಪರ್ಸನಲ್ ಆಗಿ ಕೇಳಿದಾನೆ ಅಂತ ಆಗುತ್ತೆ. ಹೌದು ಯಜಮಾನ್ರೆ, ಇದೇನು ಕ್ರೈಮ್ ಕೇಸ್ ಅಲ್ವಲ್ಲ, ಸೊ ನಾನು ಕೇಳಿದ್ರೆ ಅವ್ರಿಗೇನು ಡೌಟ್ ಬರಲ್ಲ. ಹಾಗಿದ್ರೆ ನಾನು ನಿನಗೆ ಇನ್ಸ್ಪೆಕ್ಟರ್ ನಂಬರ್ ಕಳಿಸ್ತೀನಿ. ಯಜಮಾನ್ರೆ, ಇನ್ಸ್ಪೆಕ್ಟರ್ ಫೋನ್ ಇರ್ತೈತಲ್ಲ, ನಾವು ತುಂಬ ಮೇಲ್ಬಿದ್ದು ಮಾಡೋದು ಬೇಡ ಅನ್ಸುತ್ತೆ ಯಜಮಾನ್ರೆ. ನಾನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ ಅವ್ರಿಗೆ. ನಾನು ಆತರದಲ್ಲಿ ಏನೇನೋ ನಿರ್ಧಾರ ತಗೊಂಡ್ಬಿಡ್ತಾ ಇದ್ದೆ. ಅದು ನೋಡಿ, ಪ್ರತಿ ಸಲ ನಾನ್ ನಿಮಗ್ ಕೆಲಸ ಕೊಡೋದು, ನೀವು ಒಂದಲ್ಲ ಒಂದ್ ಎಡವಟ್ ಮಾಡ್ಕೊಂಡು ಬರೋದು. ನಿಮ್ಮಿಂದಾಗಿ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗೋದು. ಬರೀ ಇದೇ ಆಗ್ತಿದೆ. ಸಾರಿ ಮೇಡಮ್, ನಾವು ನಿಮ್ಮ ಉಪ್ಪು ತಿಂದಿರೋರು. ನಿಯತ್ತಾಗಿ ಕೆಲಸ ಮಾಡ್ತಿದ್ದೀವಿ, ಆದ್ರೆ ಏನ್ ಮಾಡೋದು, ಅದೃಷ್ಟ ಕೈ ಹಿಡಿತಾ ಇಲ್ಲ. ಮುಚ್ಚೋ ಬಾಯಿ. ಈ ಅದೃಷ್ಟ ದುರಾದೃಷ್ಟ ಇದ್ರಲ್ಲೆಲ್ಲ ನಾನು ನಂಬಿಕೆ ಇಟ್ಕೊಳ್ಳಲ್ಲ. ಕೆಲಸದಲ್ಲಿ ನಿಯತ್ತಿದ್ರೆ ಮಾತ್ರ ಸಾಲದು, ಸ್ವಲ್ಪ ಬುದ್ಧಿವಂತಿಕೆನೂ ಇರಬೇಕು. ಬಿಟ್ಟಿ ದುಡ್ಡಲ್ಲಿ ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಳ್ಳೋದಲ್ಲ. ಹೇಳೋ ಕೆಲ್ಸನ ಕರೆಕ್ಟ್ ಆಗಿ
ಮಾಡೋ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕು. ಹೋದ್ ಸಲ ನಂದಿನಿನ ಹುಡುಕಿ ಅಂತ ಹೇಳಿದಕ್ಕೆ ಅವಳಿರೋ ಜಾಗ ನೀವು ನನಗೆ ಹೇಳಿದ್ರಲ್ಲ, ಅದೊಂದೇ ನೀವು ಇಲ್ಲಿವರೆಗೂ ಕರೆಕ್ಟಾಗಿ ಮಾಡಿರೋ ಕೆಲಸ ಅಂದ್ರೆ. ಆ ನಂಬಿಕೆ ಮೇಲೆ ಈಗ ನಾನು ನಿಮ್ಗೆ ಇನ್ನೊಂದು ಕೆಲಸ ಕೊಡ್ತಾ ಇದ್ದೀನಿ. ಆವತ್ತು ನಮ್ಮ ಕೈದ ತಪ್ಪಿಸ್ಕೊಂಡ್ಲಲ್ಲ ನಂದಿನಿ, ಅವಳು ಮತ್ತೆ ನಮ್ಮನೆಯಲ್ಲೇ ಕಾಣಿಸ್ಕೊಂಡಿದ್ಲು. ಹೌದಾ ಮೇಡಮ್? ಈಗಲೂ ಅವಳು ನಿಮ್ಮನೇಲೇ ಇದ್ದಾಳಾ? ಇಲ್ಲ, ಅವಳಿಂದ ತಪ್ಪಿಸ್ಕೊಂಡಿದ್ದಾಳೆ. ಈಗ ಅವಳನ್ನ ಮತ್ತೆ ಭೇಟಿ ಮಾಡಬೇಕು. ನೋಡಿ, ಬೇಟೆ ಆಡೋ ಕೆಲಸ ಏನೇ ಇದ್ರು ನಂದು, ಅವಳನ್ನ ಹುಡ್ಕೋ ಕೆಲಸ ಮಾತ್ರ ನಿಮ್ದು. ಆಯ್ತು ಮೇಡಮ್, ಒಂದ್ಸಲ ಸಾವಿನ ದವಡಿಯಿಂದ ತಪ್ಪಿಸ್ಕೊಂಡವಳನ್ನ ಹುಡ್ಕೋದೇನು ಕಷ್ಟ ಏನಿಲ್ಲ, ನಾವು ಹುಡುಕ್ತೀವಿ ಬಿಡಿ ಮೇಡಮ್. ನೋಡಿ, ಈ ಕೆಲಸ ತುಂಬಾ ಸೀಕ್ರೆಟ್ ಆಗಿ ಆಗ್ಬೇಕು. ಅಪ್ಪಿ ತಪ್ಪಿನೂ ಯಾರಿಗೂ ಅನುಮಾನ ಬರಬಾರ್ದು. ಆ ನಂದಿನಿನ ನಾವು ಹುಡುಕ್ತಿದೀವಿ ಅನ್ನೋ ವಿಷಯ ಆಚೆ ಹೋಗ್ಲೇಬಾರ್ದು. ಅಷ್ಟು ಮಾತ್ರ ಅಲ್ಲ, ನೀವು ಎಲ್ಲೇ ಇದ್ರು ಏನೇ ಮಾಡ್ತಿದ್ರು ಪ್ರತಿಯೊಂದು ವಿಚಾರ ನನಗೆ ಅಪ್ಡೇಟ್ ಆಗ್ತಿರ್ಬೇಕು. ಅವಳ ಬಗ್ಗೆ ಒಂದೇ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಬಿಡಬಾರ್ದು. ಮಾಡಿ, ಈ ಕೆಲಸದಲ್ಲಿ ನೀನು ಮಾಮ್ ಪ್ಲೀಸ್, ನಾನು ಅನುಭವಿಸ್ತಿರೋ ಕಷ್ಟಗಳು ನಿಂಗೆ ಗೊತ್ತಿದೆ. ನನ್ನ ರಕ್ತ ಕುದಿತಾ ಇದೆ, ನನ್ನನ್ನು ಮಾತ್ರ ತಡಿಬೇಡ. ಈ ಕೆಲಸ ನಾನು ಇನ್ವಾಲ್ವ್ ಆಗ್ತೀನಿ. ಗಾಡಿಟ್ ಮಾಡಿ, ನಿನ್ನ ಆವೇಶ ನನಗೆ ಅರ್ಥ ಆಗ್ತಿದೆ. ಈ ಸಲ ನನ್ನ ಗೆಲುವಿಗೆ ನನ್ನ ಮಗನೇ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದೇ ನಂಬಿಕೆಯಿಂದ ಈ ಕೆಲಸನ ನಾನು ನಿನಗೆ ವಹಿಸ್ತೀನಿ. ನೋಡಿ, ನನ್ನ ಮಗ ನಿಮಗೆ ಲೀಡ್ ಮಾಡ್ತಾನೆ. ಅವನೇನು ಹೇಳ್ತಾನೋ ಅದನ್ನ ನೀವೆಲ್ಲರೂ ಫಾಲೋ ಮಾಡಬೇಕು. ಒಟ್ನಲ್ಲಿ ಆ ನಂದಿನಿ ಆದಷ್ಟು ಬೇಗ ನನ್ನ ಕೈಗೆ ಸಿಗ್ಬೇಕು ಅಷ್ಟೇ. ಓಕೆ ಮೇಡಮ್, ಇಷ್ಟು ಹೇಳಿದ್ರಲ್ಲ, ಮಿಕ್ಕಿದ್ ನಾವು ನೋಡ್ಕೊಂತೀವಿ ಬಿಡಿ. ಮಾಮ್, ಅವಳಿರೋ ಜಾಗನೇ ಹುಡುಕ್ದವ್ರು ಇವರು. ಈಗ ಇನ್ನೂ ದುಡ್ಡಿನ ಆಸೆ ತೋರಿಸಿದೀವಿ, ಬಿಸಿ ಮುಟ್ಸಿದೀವಿ. ಖಂಡಿತ ಅವಳು ನಮ್ಮ ಕೈಗೆ ಸಿಕ್ಕಿ ಬಿದ್ದೇ ಬೀಳ್ತಾಳೆ. ಅವಳು ಎಲ್ಲೇ ಇದ್ರು ನಿನ್ನ ಕೈಯಿಂದನೇ ಅವಳು ಸಾವು ನಿಶ್ಚಿತ. ಅವಳ ಆಯಸ್ ಮುಗ್ದಿದೆ ಅಮ್ಮ.